ನಮಸ್ಕಾರ. ಸೋಮವಾರ, ನಿನ್ನೆ ರಜೆ, ಸಂಡೇ. ಇವತ್ತು ಡ್ಯೂಟಿ ಸ್ಟಾರ್ಟ್ ಆಯ್ತು. ಹೊಂಟಿನಿ ಹೋಗ್ತಾ ಇಲ್ಲೇ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೊಂದು ಸೋಮವಾರ ಆಗಿದ್ದರಿಂದ ದಾರ್ಯಾಗ ಬರ್ತೈತಿದೆ. ನಮಸ್ಕಾರ ಮಾಡಿ ಮಂಜುನಾಥಗೆ ನಮ್ಮ ಪ್ರಯಾಣ ಫ್ಯಾಕ್ಟ್ರಿ ಕಡೆ ಹೊಂಟೈತಿ. ಹೋಗ್ಬೇಕಾದ್ರೆ ಸುಮ್ಮ ಫ್ಯಾಕ್ಟ್ರಿ ತೋರಿಸ್ಬೇಕಂತಂದು ಒಂದು ವಿಡಿಯೋ ಮಾಡೀನಿ. ಇದ ನೋಡ್ರಿ ನಮ್ಮ ಫ್ಯಾಕ್ಟ್ರಿ. ಇಲ್ಲಿ ಬ್ಲೂ ಕಲರ್ ಶರ್ಟ್ ಕಾಣುತ್ತಲ್ಲ, ಅದ ನಮ್ಮ ಹುಡುಗಿ ಅಲ್ಲಿ ನಿಂತಾಳ, ಒಳಗೆ ಕಾಣಿಸ್ತಾಳ. ಒಳಗೆ ಹೋಗೋಣ ಬರ್ರಿ. ಅಟೆಂಡೆನ್ಸ್ ಹಾಕಿದ್ದಿಲ್ಲ ಮೊನ್ನೆ ರಾತ್ರಿದು, ಈಗ ಹಾಕಿನದನ. ಇವತ್ತಿಂದ ಮೊನ್ನೆ ರಾತ್ರಿದು ಕೂಡಿ ಇವತ್ತು ಅಟೆಂಡೆನ್ಸ್ ಹಾಕಿ ಅಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡೋದು ಇವತ್ತಿಂದ. ಮತ್ತು ಇಲ್ಲಿ ನೋಡ್ರಿ, ಇವರು ವರ್ಕರ್ಸ್ 8:00 ಬಂದಾರ. ನಮ್ಮ ಹುಡುಗಿ ಇಲ್ಲಿ ನಿಂತಾಳ. ನಮ್ಮ ಹುಡುಗಿಗೆ ಒಂದು ಆಯ್ ಹೇಳಿ ಭೇಟಿಯಾಗಿ ಆಕಿಗಿಟ್ಟು ನಿನ್ನೆ ಭೇಟಿಯಾಗಿಲ್ಲ, ಇವತ್ತು ಭೇಟಿ ಆಗತ್ತೆ. ನೀನು ಮನೆಯಾಗಿದ್ದೆ, ರಜೆ ಇತ್ತಲ್ಲ. ನಮ್ಮ ಹುಡುಗಿನ ಇವತ್ತು ಎಲ್ಲೆಲ್ಲಿಗೆ ತೊಗೊಂಡು ಹೋಗೋದಾಗತ್ತೆ ಗೊತ್ತಿಲ್ಲ. ನೋಡೋಣ, ಗಾಡಿ ಅಂತ ಓಪನ್ ಮಾಡೋಣ. ನಮ್ಮ ಹುಡುಗಿ ಭಾಳ ಶಟ್ಕೊಂಡಾಳ ನೀನು ಭೇಟಿ ಆಗ್ಲಾರ್ದಕ್ಕೆ. ಇವತ್ತು ಎಬ್ಸಾಳ ನಾಟಕ. ಬರ್ರಿ, ಒಟ್ಟು ನಮ್ಮ ಹುಡುಗಿಗೆ ಮೇಕಪ್ ಮಾಡಿ ಇಟ್ಟು ಒರೆಸಿ ಕ್ಲೀನ್ ಮಾಡಿ ಮಕ್ಕ ತೊಳೆದಕ್ಕಿಗೆ ಜಳಕ ಮಾಡಿಸಿ ರೆಡಿ ಮಾಡಿ ಕುಂದ್ರಸೋಣ ನಮ್ಮ ಹುಡುಗಿನ. ಮುಗೀತು ನೋಡ್ರಿ, ಇಷ್ಟ ಕೆಲಸ ನಮ್ದು. ನಮ್ಮ ಹುಡುಗಿನ ಸ್ವಚ್ಛ ಮಾಡಿ ಫ್ರೆಶ್ ಅಪ್ ಆದ್ಲಂದ್ರೆ ಮುಗಿದೋತು. ಮತ್ತು ಜಿಂಕೆದಾಗ ಹಾಕಳ ಜಿಗಿದಾಡ್ಕೊಂತ ಹೊಂಟು ಬಿಡ್ತಾಳೆ. ಹೌದಲ್ಲ, ಇಷ್ಟ ಇರ್ತೈತೆ ರೀ ಜೀವನ. ಏನು ಮಾಡೋದು, ಎಲ್ಲ ಹುಡುಗಿಯರು ಕೈ ಕೊಟ್ಟು ಹೋದಾಗ ಈಕೆ ಅಂತೂ ಕೈ ಬಿಡಂಗಿಲ್ಲ ನಮ್ಮನ್ನು. ಡ್ರೈವರ್ಗಳು ಯಾವತ್ತು ಗಾಡಿನ ಹುಡುಗಿ ಅಂತಲೂ ನಂಬ್ತಾರೆ. ಯಾಕಂದ್ರೆ ಯಾರು ಕೈ ಕೊಟ್ರೂ ಗಾಡಿ ಮಾತ್ರ ಕೈ ಕೊಡಂಗಿಲ್ಲ ಅವ್ರಿಗೆ. ಅದ್ರ ಸಂಬಂಧ ಹುಡುಗಿ ಅಂತಾರೆ. ಗಣೇಶಿಗೆ ಹನುಮಪ್ಪಗೆ ಒಂದು ನಮಸ್ಕಾರ ಮಾಡಿ ಅವ್ರನ್ನೂ ಇಟ್ಟು ಜಳಕ ಮಾಡಿಸೋಣ. ಜಳಕ ಅನ್ನೋಕ್ಕೇನಿಲ್ಲ, ಸುಮ್ಮ ಒಂದು ಇಟ್ಟು ಬಟ್ಟೆ ತೊಗೊಂಡು ಇಟ್ಟು ಕ್ಲೀನ್ ಮಾಡ್ಕೊಂಡು ಅಲ್ಲಿ ಒರೆಸಿ ಇರಿಸಿ ನಮಸ್ಕಾರ ಮಾಡೋಣ. ಅವರು ದಿಟ್ಟಿಸ್ ಗುರಾಯಿಸಿ ನೋಡಾಕತ್ತಾರ. ನನ್ನ ಮಗ ತಮ್ಮ ಗಾಡಿನ ಅಟ್ಟ ನೋಡ್ತಾನೆ, ನನ್ನ ನೋಡೋವಲ್ಲ ಅಂತ ಅನ್ನತ್ತಾರ. ಅದಕ್ಕೆ ಅವ್ರನ್ನಿಟ್ಟು ಸ್ವಚ್ಛ ಮಾಡಿದ್ವಿ. ಈಗ ಮುಂದಲ್ದು